ಅಡಿಕೊಂಡು ಉಸಿರು ಗಟ್ಟಿ ಸುಸ್ತಾಗಿ ನೀನು ಫ್ಯಾಕ್ಟರಿ ಗೇಟಿಗೆ ಓಡೋಡಿ ಬಂದರೆ ಲೇಟ್ ಆಯ್ತು ಹೋಗೆಂದು ಹೊರಗಟ್ಟಿ ಬಿಟ್ಟಾರೋ ಸುಲಿಗೆಯ ಸಂಸ್ಥೆಯ ತಂಗಿ ನೀನು ಸಿಡಿದೆದ್ದು ಹೋರಾಡು ತಂಗಿ. ಅವ್ರು ಮಾಡೋ ಕೆಲ್ಸದ ಬಗ್ಗೆ ನೋಡಿ, ಒಂದು ಆನ್ಸಿಲರಿ ಫ್ಯಾಕ್ಟರಿಯಲ್ಲಿ ಗಡಿಯಾರ ಜೊತೆಯಲ್ಲಿ ಗಡಿಯಾರವಾಗಿ ಮೈಯೆಲ್ಲ ಕಣ್ಣಾಗಿ ಬಿಡಿಭಾಗ ಹೆಕ್ಕಿ ನರ ನರವ ಬಿಗಿ ಹಿಡಿದು ಗಡಿಯಾರ ಮಾಡಿ ತುಂಬು ಯೌವನ ಸವೆದೋಯಿತಲ್ಲ, ಸುಂದರ ಬದುಕೊಂದು ಕನಸಾಯಿತಲ್ಲ, ಈ ಗೋಳು ಅನ್ಯಾಯ ಎದುರಿಸಿ ಸಂಘಟನೆ ಕಟ್ಕೊಳ್ಳಿ ಅಂತ ಅನ್ನೋ ಮಾತನ್ನ. ಕೊನೆಯದಾಗಿ ನೀವು ಎಲ್ಲರೂ ಇಲ್ಲಿ ಬಂದು ಸುಮಾರು ಜನ ಪ್ರಶ್ನೆಯನ್ನ ಕೇಳಿದ್ರಿ. ಪ್ರಶ್ನೆ ಕೇಳೋದು ತುಂಬಾ ಒಳ್ಳೇದು, ಆದ್ರೆ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಎದುರುಗಡೆ ಮಾತಾಡಿರೋರಷ್ಟೇ ಅಲ್ಲ, ನಾವೂನು ಭಾಗಿಯಾಗಿ ಉತ್ತರವನ್ನ ಕಂಡ್ಕೋಬೇಕಾಗುತ್ತೆ. ಕೊನೆಯದಾಗಿ ನಾನು ಕತೆ ಹೇಳೋಳು, ನಾಟಕ ಮಾಡೋದಕ್ಕೆ ಕರೆಯಲ್ಲ ಚಿಕ್ಕಣ್ಣವ್ರು, ನನ್ನನ್ನ ಮಾತಾಡೋದಕ್ಕೆ ಕರೀತಾರೆ. ಅದು ನನ್ಗೆ ತುಂಬಾ ಪ್ರೀತಿಯ ಅಭಿವ್ಯಕ್ತಿ. ಕೊನೆಯದಾಗಿ ಒಂದು ಕತೆ ಹೇಳ್ಬಿಡ್ತೀನಿ. ಅದು ಹಿಂಗೆ ಒಬ್ಬ ಯಾವ್ದೋ ಒಂದು ದೊಡ್ಡ ಹಡಗಲ್ಲಿ ಒಬ್ಬ ದೊಡ್ಡ ಪಂಡಿತ ಹೋಗ್ತಾ ಇದ್ದ. ಅವನ ಜೊತೆನಲ್ಲಿ ಒಬ್ಬ ಮೀನುಗಾರನು ಇದ್ದ. ಇವನು ಪಂಡಿತ ಹೇಳಿ ಕೇಳಿ ದಿನಾ ಪ್ರವಚನವನ್ನ ಕೊಡ್ತಾ ಇದ್ದ. ಅವನು ಕೇಳಾದ್ಮೇಲೆ ಅವನು ಅಲ್ಲೇ ಕೈ ಕಟ್ಕೊಂಡು ಹಿಂಗ್ ಬಾಗಿಲು ಕವ ಹಿಂಗ್ ನಿಂತ್ಕೊಂಡಿರೋನು. ಏನೋ ನಾನು ಹೇಳಿದ ನಿಂತ್ಕೊಂಡಾಗುತ್ತೆ. ಹೀಗೆ ಜಿಯಾಲಜಿ ಗೊತ್ತಾ ಅಂತ ಕೇಳ್ತಾನೆ. ಏನು ಸಮಯ ನೀನು ಈ ಜಿಯಾಲಜಿ ಅಂದ್ರೆ ಭೂಶಾಸ್ತ್ರ ಕಣಯ್ಯ, ಎಷ್ಟು ಲೇಯರ್ ಇದೆ, ಯಾವ್ಯಾವ ಲೇಯರ್ ಅಲ್ಲಿ ಏನಿದೆ ಇದನ್ನೆಲ್ಲ ತಿಳ್ಕೊಂಡ್ರೆ 25% ಬದುಕು ವೇಸ್ಟ್ ಆಗೋಯ್ತಲ್ಲ ಅಂತ. ಅದಕ್ಕೆ ಐತಲ್ಲ ಅಂತ ಹೋದ. ಮರು ದಿವಸ ಬಂದ, ತಿರ್ಗಾ ಅವ್ನು ಹೇಳ ಅದಕ್ಕೆ ವಿಂಡೋಲ್ ಹೇಳ್ತಾನೆ. ಇಲ್ಲ ಸುಮ್ಮನೆ ದಿನಾ ಹಡಗಲ್ಲಿ ಓಡಾಡ್ತೀಯ, ಗಾಳಿ ಯಾವ ದಿಕ್ಕಿಗೆ ಹೋಗುತ್ತೆ ಅನ್ನೋದು ನನಗೆ ಪ್ರಜ್ಞೆ. 50% ಬದುಕು ವೇಸ್ಟ್ ಆಯ್ತು ಅಂತ. ಹಂಗೇನೆ ಇನ್ನ ಕಾಲ್ಭಾಗ ಇರುತ್ತೆ ಅಷ್ಟೇನೆ. ಆ ವಿಂಡಾಲಜಿ ಆಯ್ತು, ಓಷನಾಲಜಿ ಗೊತ್ತಾ ಅಂತಂದ. ಇಲ್ಲ ಸಮಯ ವೇಸ್ಟ್ ಆಗೋಯ್ತು ಅಂತ. ದಿವಸ ಓಡ್ಕೊಂಡ್ ಬರ್ತಾನೆ. ಸಮಯ ನಿಮ್ಗೆ ಈಜಾಲಜಿ ಗೊತ್ತದ ಸಮಯ ಅಂತ. ಅಯ್ಯೋ ಏನೋ ಅದು ನಂಗೆ ಗೊತ್ತಿಲ್ಲ ಅಂದ್ಬಿಟ್ಟು, ಈಗ ನೋಡ್ರಿ ಇದು ಹೋಗಿ ಒಂದ್ ಬಂಡೆಗೀಗ ದಿಕ್ಕಿ ಹೊಡೆಯೋದ್ರಲ್ಲಿದೆ. ಇದು ತಳ ಹೊಡ್ಕೊಂಡು ಎಲ್ರು ಮುಳುಗೋಗ್ತಾರೆ. ನನಗೆ ಈಜಾಲಜಿ ಬರ್ತದೆ, ನಾನು ಈಜ್ಕೊಂಡು ಹೋಗ್ತೀನಿ. ನಿಮಗೆ ಈಜಾಲಜಿ ಬರೋದಿಲ್ಲ, ನೀವು ಮುಳುಗ್ತೀರಿ, ನಿಮ್ದು 100% ವೇಸ್ಟ್ ಆಗ್ಬಿಡುತ್ತಲ್ಲ ಅಂತ. ಪಾಪ ಅವನು ಒಳ್ಳೆಯವನು, ಅವ್ನು ಬರೀ ಖ್ಯಾತೆ ತೆಗಿಯೋ ಅಂತನಲ್ಲ. ಯಾಸಟ ಬಿಡಿ ಸ್ವಾಮಿ, ನಾನು ಬೆನ್ ಮೇಲೆ ಕುತ್ಕೊಳ್ಳಿ, ನಾನೇ ನಿಮ್ಮನ್ನು ಈಜೊಡ್ದು ತಲುಪಿಸ್ತೀನಿ ಅಂತ. ಅಂದ್ರೆ ನಾವು ಬರೀ ಸಿದ್ಧಾಂತವನ್ನ ನಾವು ಪ್ರಾಕ್ಟೀಸ್ ಮಾಡದೆ, ಬರೀ ಪ್ರಾಕ್ಟೀಸ್ ಅದನ್ನ ಒಂದು ಸೈದ್ಧಾಂತಿಕ ನಮಗೆ ಬರ್ಲಿಲ್ಲ. ಮತ್ತು ನಮ್ಮ ಕೈ ಕಾಲಿಗೆ ಕೆಲಸ ಕೊಡುವಂತದ್ದಿದೆಯಲ್ಲ, ಅದು ಎರಡೂ ಸೇರಿದಾಗ ಒಂದು ಚಿತ್ತ ಉದ್ಯಮ ಹಾದಿ ಅಂತ ಅನ್ನೋದು ಸಿಗೋದಿಕ್ಕೆ ಸಾಧ್ಯ ಅನ್ಸುತ್ತೆ. ನೆನ್ನೆ ಇವ್ರನ್ನ ಕೇಳಿದಿರಿ, ನನಗಂತೂ ತುಂಬಾ ಸಿಕ್ಕಿದೆ. ನಾನು ಇನ್ನೂ ಒಂದಷ್ಟು ದಿವಸ ಇದ್ರೊಳಗಡೆನೆ ಜೀವಿಸುವಷ್ಟು ನನಗೆ ಸಿಕ್ಕಿದೆ. ಓದೋದಿಕ್ಕೆ ಇನ್ನೂ ಒಂದಷ್ಟು ಕೆಲಸ ಹಚ್ಚಿದ್ದಾರೆ. ನನ್ಗೆ ಇಂಥದ್ದೊಂದು ಕೆಲಸ ಕೊಟ್ಟಂತಹ ಇದನ್ನ ಆಯೋಜಿಸಿರೋ ಎಲ್ಲರಿಗೂ, ನನ್ನ ಮಾತನ್ನ ಕೇಳಿಸ್ಕೊಂಡ ಎಲ್ಲರಿಗೂ ತಲೆಬಾಗಿ ಶರಣ.